ನೀವು ಸ್ಟಾಕ್ ಚಾರ್ಟ್ ನಲ್ಲಿ ಆಲ್ ಟೈಮ್ ಬ್ರೇಕ್ಔಟ್ ಆಗಿರೋ ಕೆಲವು ಸ್ಟಾಕ್ ಗಳನ್ನ ನೋಡಿರಬಹುದು. ಆದ್ರೆ ಇವತ್ತಿನ ವಿಡಿಯೋ ಕೇವಲ ಬ್ರೇಕ್ಔಟ್ ನ ಬಗ್ಗೆ ಮಾತ್ರ ಅಲ್ಲ. ಇವತ್ತು ನಾವು ಚಾರ್ಟ್ಸ್ ನ ಜೊತೆಗೆ ಫಂಡಮೆಂಟಲ್ಸ್ ಕೂಡ ಸೇರಿಸಿ ನೋಡೋಣ. ಅಂದ್ರೆ ಈ ವಿಡಿಯೋ ಒಂದು ಟೆಕ್ನೋ ಫಂಡ ಸ್ಪೆಷಲ್. ರೆಡಿನಾ ಈ ವಿಡಿಯೋಗೆ? ಇಲ್ಲಿ ಸ್ಟಾಕ್ ಅನ್ನ ನಾವು ಕೇವಲ ಆಲ್ ಟೈಮ್ ಹೈ ಬ್ರೇಕ್ಔಟ್ ಕೊಟ್ಟಿದೆ ಅಂತ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯ ಇಂಡಿಕೇಟರ್ ಕೂಡ ಬಳಸ್ಕೊಂಡಿದೀವಿ, ರಿಲೇಟಿವ್ ಸ್ಟ್ರೆಂತ್. ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಇದು RSI ಅಲ್ಲ. ರಿಲೇಟಿವ್ ಸ್ಟ್ರೆಂತ್ ಅಂದ್ರೆ ಒಂದು ಸ್ಟಾಕ್ ಒಟ್ಟಾರೆ ಮಾರ್ಕೆಟ್ ಇಂಡೆಕ್ಸ್ ಗೆ ಹೋಲಿಸಿದ್ರೆ ಸ್ಟ್ರಾಂಗ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆಯಾ ಅಥವಾ ವೀಕ್ ಆಗಿದೆಯಾ ಅನ್ನೋದನ್ನ ಹೇಳುತ್ತೆ. ಉದಾಹರಣೆಗೆ ಬಜಾಜ್ ಫಿನಾನ್ಸ್ ನ ನಿಫ್ಟಿ 500 ಜೊತೆಗೆ ಕಂಪೇರ್ ಮಾಡಿದ್ರೆ ಬಜಾಜ್ ಫಿನಾನ್ಸ್ ನಿಫ್ಟಿ 500 ಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಈ ಇಂಡಿಕೇಟರ್ ತೋರಿಸುತ್ತೆ. ಇದರಲ್ಲಿರುವಂತಹ ಸಿಂಪಲ್ ರೂಲು, ರಿಲೇಟಿವ್ ಸ್ಟ್ರೆಂತ್ ಲೈನ್ 0 ಗಿಂತ ಮೇಲಿದ್ರೆ ಆ ಸ್ಟಾಕ್ ಬ್ರಾಡ್ ಮಾರ್ಕೆಟ್ ಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ. ರಿಲೇಟಿವ್ ಸ್ಟ್ರೆಂತ್ 0 ಗಿಂತ ಕಮ್ಮಿ ಇದ್ರೆ ಈ ಸ್ಟಾಕ್ ಬ್ರಾಡ್ ಮಾರ್ಕೆಟ್ ವೀಕ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ. ಈಗ ಒಂದು ಸ್ಟಾಕ್ ಬ್ರೇಕ್ಔಟ್ ಕೊಡ್ತಾ ಇರುವಂತಹ ಟೈಮ್ ಅಲ್ಲಿ ರಿಲೇಟಿವ್ ಸ್ಟ್ರೆಂತ್ ಕೂಡ 0 ಗಿಂತ ಮೇಲ್ ಹೋಗಿದ್ರೆ ಆ ಬ್ರೇಕ್ಔಟ್ಗೆ ಸ್ಟ್ರಾಂಗ್ ಕನ್ವಿಕ್ಷನ್ ಇದೆ ಅಂತ ಹೇಳ್ಬೋದು. ಆದ್ರೆ ಸ್ಟಾಕ್ ಬ್ರೇಕ್ಔಟ್ ಕೊಟ್ಟರು ಕೂಡ ರಿಲೇಟಿವ್ ಸ್ಟ್ರೆಂತ್ ವೀಕ್ ಆಗೇ ಇದ್ರೆ ಆ ಬ್ರೇಕ್ಔಟ್ ಅಷ್ಟು ಸ್ಟ್ರಾಂಗ್ ಅಲ್ಲದೇನೂ ಇರಬಹುದು. ಇದನ್ನ ಕೆಲವು ಎಕ್ಸಾಂಪಲ್ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲ ಎಕ್ಸಾಂಪಲ್ ಬಂದು ಅಕ್ಯುಟಾಸ್ ಕೆಮಿಕಲ್ಸ್. ಸುಮಾರು 3 ವರ್ಷಗಳ ಕನ್ಸಾಲ್ಟೇಷನ್ ನಂತರ ಈ ಸ್ಟಾಕ್ ಆಲ್ ಟೈಮ್ ಹೈ ಬ್ರೇಕ್ಔಟ್ ಕೊಡ್ತು. ಅದೇ ಟೈಮ್ ನಲ್ಲಿ ರಿಲೇಟಿವ್ ಸ್ಟ್ರೆಂತ್ ಕೂಡ 0 ಗಿಂತ ಮೇಲು ಹೋಯಿತು. ಅದರ ನಂತರ ಸ್ಟಾಕ್ ನಲ್ಲಿ ಒಂದು ಒಳ್ಳೆ ರ್ಯಾಲಿ ಕಂಡು ಬಂತು. ಎರಡನೇ ಎಕ್ಸಾಂಪಲ್ ಬಂದು ನಾವಿನ್ ಫ್ಲೂರೈನ್ ಇಂಟರ್ನ್ಯಾಷನಲ್. ಈ ಸ್ಟಾಕ್ ಕೂಡ ಸುಮಾರು 2 ವರ್ಷಗಳ ಕನ್ಸಾಲ್ಟೇಷನ್ ನಂತರ ಆಲ್ ಟೈಮ್ ಹೈ ಬ್ರೇಕ್ಔಟ್ ಕೊಡ್ತು. ಇಲ್ಲಿಯೂ ಕೂಡ ರಿಲೇಟಿವ್ ಸ್ಟ್ರೆಂತ್ ಔಟ್ ಪರ್ಫಾರ್ಮೆನ್ಸ್ ಅನ್ನು ಸೂಚಿಸ್ತಾರೆ. ನಂತರ ಸ್ಟಾಕ್ ಮತ್ತಷ್ಟು ಮೇಲಕ್ಕೆ ಮೂವ್ ಆಯಿತು. ಆದರೆ ಒಂದು ವಿಷಯವನ್ನು ಇಲ್ಲಿ ನೆನಪಿಟ್ಕೋಬೇಕು, ಇದು ಬೈ ಅಥವಾ ಸೆಲ್ ರೆಕಮೆಂಡೇಶನ್ ಅಲ್ವೇ ಅಲ್ಲ. ಪಾಸಿಟಿವ್ ಇಂಡಿಕೇಟರ್ಸ್ ಇದ್ರೂ ಕೂಡ ಕೆಲವೊಮ್ಮೆ ಸೆಟಪ್ ಫೇಲ್ ಆಗಬಹುದು. ಹಾಗಾದ್ರೆ ಸರಿಯಾದಂಥ ಅಲೋಕೇಶನ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ರಿಲೇಟಿವ್ ಸ್ಟ್ರೆಂತ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಇವತ್ತಿನ ಬ್ರೇಕ್ಔಟ್ ಮತ್ತು ಪಾಸಿಟಿವ್ ರಿಲೇಟಿವ್ ಸ್ಟ್ರೆಂತ್ ಎರಡೂ ಇರುವಂತಹ 5 ಸ್ಟಾಕ್ಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಮೊದಲ ಕಂಪನಿ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್. ಇದು ಭಾರತದ ಅತಿ ದೊಡ್ಡ ಆಟೋ ಅನ್ಸಿಲರಿ ಕಂಪನಿ. 2024ರ ಸೆಪ್ಟೆಂಬರ್ ನಲ್ಲಿ ಮಾಡಿದಂತಹ ಪೀಕ್ ನಿಂದ ಈ ಸ್ಟಾಕ್ ಸುಮಾರು 50% ಕರೆಕ್ಷನ್ ಆಯಿತು. ಆ ಟೈಮ್ ನಲ್ಲಿ ರಿಲೇಟಿವ್ ಸ್ಟ್ರೆಂತ್ ಲೈನ್ ಕೂಡ 0 ಗಿಂತ ಕೆಳಗೆ ಬಂದ ಕಾರಣ ಈ ಸ್ಟಾಕ್ ನಿಫ್ಟಿ 500 ಗಿಂತ ವೀಕ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಶುರು ಮಾಡ್ತು. ಆದ್ರೆ ಈಗ ರಿಲೇಟಿವ್ ಸ್ಟ್ರೆಂತ್ ಮತ್ತು ಔಟ್ ಪರ್ಫಾರ್ಮೆನ್ಸ್ ಅನ್ನ ಸೂಚಿಸ್ತಾ ಇದೆ. ಸ್ಟಾಕ್ ನಲ್ಲಿ ಮೊಮೆಂಟಮ್ ಕೂಡ ಹೆಚ್ಚಾಗ್ತಾ ಇದೆ. ಜೊತೆಗೆ ಈ ಸ್ಟಾಕ್ ತನ್ನ ಆಲ್ ಟೈಮ್ ಹೈ ಮೇಲೂ ಕೂಡ ಬ್ರೇಕ್ಔಟ್ ಕೊಟ್ಟಿದೆ. ಈ ಸೆಟಪ್ 134 ರೂಪಾಯಿಗಿಂತ ಕೆಳಗೆ ಬಂದ್ರೆ ಇನ್ವ್ಯಾಲಿಡ್ ಆಗುತ್ತೆ. ಈಗ ಈ ಕಂಪನಿಯ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ನೀವು ಒಂದು ಗ್ಲೋಬಲ್ ಕಾರ್ ಮ್ಯಾನುಫ್ಯಾಕ್ಚರ್ ಅಂತ ಊಹಿಸ್ಕೊಳ್ಳಿ. ಒಂದು ಕಾರ್ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ವೈರಿಂಗ್, ಮಿರರ್ಗಳು, ಈ ಬಂಪರ್ಸ್, ಕಾಕ್ಪಿಟ್, ಹೀಗೆ ಅಗತ್ಯ ಕಾಂಪೊನೆಂಟ್ಗಳು ಬೇಕೇ ಬೇಕು. ಈ ಎಲ್ಲ ಪ್ರಾಡಕ್ಟ್ಗಳನ್ನ ಮದರ್ಸನ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಕಂಪನಿಯ ಸ್ಪೆಷಲ್ ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ, ಕಷ್ಟದಲ್ಲಿರುವಂತಹ ಬೇರೆ ಬೇರೆ ಬಿಸ್ನೆಸ್ಗಳು ಅಂದ್ರೆ ಲಾಸ್ ನಲ್ಲಿರುವಂತಹ ಬಿಸ್ನೆಸ್ಗಳು ಅದನ್ನ ಪರ್ಚೇಸ್ ಮಾಡಿ ಅದನ್ನ ಸಕ್ಸಸ್ ಮಾಡೋದು. 2002ರಿಂದ ಇಲ್ಲಿವರೆಗೆ ಸುಮಾರು 47 ಕಂಪನಿಗಳನ್ನ ಅಕ್ವಿಸಿಷನ್ ಮಾಡ್ಕೊಂಡಿದೆ ಸಕ್ಸಸ್ಫುಲಿ. FY26 ನ ರೆವಿನ್ಯೂ ಬ್ರೇಕಪ್ ಅನ್ನು ನೋಡೋದಾದ್ರೆ ವೈರಿಂಗ್ ಬಿಸ್ನೆಸ್ ನಿಂದ 24.6%, ಮಾಡ್ಯೂಲ್ಸ್ ಮತ್ತು ಪಾಲಿಮರ್ ಪ್ರಾಡಕ್ಟ್ ಗಳಿಂದ 42%, ಮಿರರ್ಸ್ ನಿಂದ 14%, ಎಮರ್ಜಿಂಗ್ ಬಿಸ್ನೆಸಸ್ ಉದಾಹರಣೆಗೆ ಅದು ಏರೋಸ್ಪೇಸ್ ಆಗಿರ್ಬೋದು, ಹೆಲ್ತ್ ಅಂಡ್ ಮೆಡಿಕಲ್ ಆಗಿರ್ಬೋದು 11.5% ರೆವಿನ್ಯೂನ ಜನರೇಟ್ ಮಾಡಿದೆ. ಕಳೆದ 5 ವರ್ಷಗಳಲ್ಲಿ ಕಂಪನಿ 23 ಸ್ಟ್ರಾಟಜಿಕ್ ಅಕ್ವಿಸಿಷನ್ ಗಳನ್ನ ಮಾಡಿದೆ. ಇವತ್ತು ಮದರ್ಸನ್ಗೆ 44 ದೇಶಗಳಲ್ಲಿ ಪ್ರೆಸೆನ್ಸ್ ಇದೆ. ಫಿನಾನ್ಷಿಯಲ್ಸ್ ಅನ್ನು ನೋಡೋದಾದ್ರೆ ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಸೇಲ್ಸ್ 2 ಪಟ್ಟು ಹೆಚ್ಚಾಗಿದೆ. ಅದೇ ಟೈಮ್ ನಲ್ಲಿ ನೆಟ್ ಪ್ರಾಫಿಟ್ ಬಂದು ಸುಮಾರು 3.5 ಪಟ್ಟು ಬೆಳವಣಿಗೆಯನ್ನು ಕಂಡಿದೆ. ಮುಂದಿನ ಗ್ರೋತ್ ಔಟ್ಲುಕ್ ಕೂಡ ಸಾಕಷ್ಟು ಅಗ್ರೆಸಿವ್ ಆಗೇ ಇದೆ. ಕಂಪನಿ FY30 ಒಳಗೆ 10 ಲಕ್ಷ ಕೋಟಿ ಗ್ರಾಸ್ ರೆವಿನ್ಯೂ ಸಾಧಿಸುವಂತ ಗುರಿಯನ್ನು ಇಟ್ಕೊಂಡಿದೆ. FY26 ನಲ್ಲಿ ಕಂಪನಿಯ ಗ್ರಾಸ್ ರೆವಿನ್ಯೂ ಬಂದು 2 ಲಕ್ಷ ಕೋಟಿ ಇತ್ತು. ಈ ಗೈಡೆನ್ಸ್ ಆಧಾರದಲ್ಲಿ ಲೆಕ್ಕ ಹಾಕಿದ್ರೆ FY30 ವರೆಗೆ ರೆವಿನ್ಯೂ ಸುಮಾರು 36% CAGR ನಲ್ಲಿ ಗ್ರೋ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಕಂಪನಿ ಈ ಗೈಡೆನ್ಸ್ ಅನ್ನ ಎಷ್ಟು ಯಶಸ್ವಿಯಾಗಿ ಸಾಧಿಸುತ್ತೆ, ಎಷ್ಟು ಸಕ್ಸಸ್ಫುಲಿ ಮುಟ್ಟುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗತ್ತೆ. ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ FY26 ನಲ್ಲಿ ಕಂಪನಿಯ ROC ಬಂದು 16% ಇತ್ತು. FY30 ಒಳಗೆ ಅದನ್ನ 40%ಗೆ ಹೆಚ್ಚು ಮಾಡುವಂತ ಗುರಿಯನ್ನು ಇಟ್ಕೊಂಡಿದೆ ಕಂಪನಿ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಕಂಪನಿ ಹೂಡಿಕೆ ಮಾಡಿದಂತ ಪ್ರತಿ 100 ರೂಪಾಯಿ ಕ್ಯಾಪಿಟಲ್ ಮೇಲೆ 40 ರೂಪಾಯಿ ಆಪರೇಟಿಂಗ್ ಪ್ರಾಫಿಟ್ ಅನ್ನ ಗಳಿಸುವಂತ ಗೋಲ್ ಅನ್ನ ಇಟ್ಕೊಂಡಿದೆ. ಪ್ರಸ್ತುತ ಕಂಪನಿಯ ಆರ್ಡರ್ ಬುಕ್ ಬಂದು ಸುಮಾರು 9 ಲಕ್ಷ ಕೋಟಿ ಇದೆ. ಅದು FY26 ನ ರೆವಿನ್ಯೂಗಿಂತ ಸುಮಾರು 7 ಪಟ್ಟು ಹೆಚ್ಚಿದೆ. ಇನ್ನು ನೆಕ್ಸ್ಟ್ ಮುಂದಿನ ಬೆಳವಣಿಗೆ ಉತ್ತಮವಾಗಿರುತ್ತೆ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಆದರೆ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. FY22 ನಲ್ಲಿ 8,500 ಕೋಟಿ ಇದ್ದಂಥ ಲಾಂಗ್ ಟರ್ಮ್ ಬಾರೋವಿಂಗ್ಸ್ FY26 ನಲ್ಲಿ 10,250 ಕೋಟಿಗೆ ಏರಿಕೆಯಾಗಿದೆ. ಅಂದರೆ ಸುಮಾರು 20% ಹೆಚ್ಚಳ. ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ FY24 ನಲ್ಲಿ ಗರಿಷ್ಠ ಮಟ್ಟವನ್ನು ತಲುಪಿದ್ರು ಕೂಡ ನಂತರ ಅದು ಕಡಿಮೆ ಆಗ್ತಾ ಹೋಗಿದೆ. ಪ್ರಸ್ತುತ ಡೆಟ್ ಟು ಇಕ್ವಿಟಿ ರೇಷಿಯೋ ಬಂದು 0.47 ಟೈಮ್ಸ್ ಇದೆ. ಇದು ಸುಲಭವಾಗಿ ನಿರ್ವಹಿಸಬಹುದಾದಂಥ ಮಟ್ಟ ಅಂತ ಹೇಳ್ಬೋದು. ಅಂದರೆ ಇದನ್ನೆಲ್ಲ ಅಡ್ಜಸ್ಟ್ ಮಾಡಬಹುದು.
ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಬಂದು 4.72x ಇದೆ. ಅಂದ್ರೆ ಕಂಪನಿ ತನ್ನ ಇಂಟ್ರೆಸ್ಟ್ ವೆಚ್ಚಕ್ಕಿಂತ ಸುಮಾರು 4.7 ಪಟ್ಟು ಆಪರೇಟಿಂಗ್ ಪ್ರಾಫಿಟ್ ಗಳಿಸ್ತಾ ಇದೆ. ಸಾಲ ಹೆಚ್ಚಾಗಿರುವುದು ಕೂಡ ಪ್ರಮುಖ ಕಾರಣ. ಎಕ್ಸ್ಪ್ಯಾನ್ಷನ್ ಇಂದಾಗಿ FY22 ನಲ್ಲಿ 21,000 ಕೋಟಿ ಫಿಕ್ಸ್ಡ್ ಅಸೆಟ್ಸ್ 26 ನಲ್ಲಿ 38,500 ಕೋಟಿಗೆ ಆಗಿದೆ. ಸುಮಾರು 80% ಹೆಚ್ಚಳ ಆಗಿದೆ. ಅದೇ ರೀತಿ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಇದು ಕೂಡ ಗರಿಷ್ಠ ಮಟ್ಟದಲ್ಲಿದೆ. ಕಳೆದ 5 ವರ್ಷಗಳಿಂದ ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಬಂದು ಸುಮಾರು 3 ಟೈಮ್ಸ್ ಇದೆ. ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ಗೆ ಹೂಡಿದಂತ ಪ್ರತಿ ₹1 ಕಂಪನಿ ಸುಮಾರು ₹3 ಸೇಲ್ಸ್ಗೆ ಖರ್ಚು ಮಾಡ್ತಾ ಇದೆ. ಕಂಪನಿಯ ಕ್ಯಾಶ್ ಜನರೇಷನ್ ಕೂಡ ಉತ್ತಮವಾಗಿದೆ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಬಂದು ನಿರಂತರವಾಗಿ ಪಾಸಿಟಿವ್ ಆಗಿ ಏರ್ತಾ ಇದೆ. CFO ಟು ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಕೂಡ 50% ಗಿಂತ ಹೆಚ್ಚಾಗಿದೆ. ಈಗ ರಿಸ್ಕ್ ನ ಬಗ್ಗೆ ನೋಡಲೇಬೇಕು. ಯುರೋಪ್ ಮತ್ತು ನಾರ್ತ್ ಅಮೆರಿಕಾದಲ್ಲಿ ಪ್ಯಾಸೆಂಜರ್ ವೆಹಿಕಲ್ ಡಿಮಾಂಡ್ ವೀಕ್ ಆಗಿದ್ರೆ ಕಂಪನಿಯ ಮಾಡ್ಯೂಲ್ ಮತ್ತು ಪಾಲಿಮರ್ ಡಿವಿಷನ್ ಮೇಲೆ ಪ್ರೆಷರ್ ಬರಬಹುದು. ಇದರ ಜೊತೆಗೆ ರೀಸೆಂಟ್ ಆಗಿ ಕಾಪರ್ ಪ್ರೈಸ್ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ 16% ಮತ್ತು ಇಯರ್ ಆನ್ ಇಯರ್ 38% ಏರಿಕೆ ಆಗಿದೆ. ಕಾಸ್ಟ್ ಪ್ರೆಸ್ ಥ್ರೂ ಕಾಂಟ್ರಾಕ್ಟ್ಸ್ ಇದ್ರೂ ಕೂಡ ಅಲ್ಪಾವಧಿಯಲ್ಲಿ ವೈರಿಂಗ್ ಹಾರ್ನೆಸ್ ಮಾರ್ಜಿನ್ ಮೇಲೆ ಪ್ರೆಷರ್ ಬೀಳುವಂತ ಸಾಧ್ಯತೆ ಇದೆ. ಓವರ್ ಆಲ್ ಆಗಿ ಸಂವರ್ಧನ್ ಮದರ್ಸನ್ಗೆ ಬ್ರೇಕ್ಔಟ್ ನ ನಂತರ ಒಂದು ಮೊಮೆಂಟಮ್ ಉತ್ತಮವಾಗಿ ಕಾಣಿಸ್ತಾ ಇದೆ. ಮುಂದಿನ ಬೆಳವಣಿಗೆಗೆ ಒಂದು ಉತ್ತಮ ಅವಕಾಶ ಇದ್ರೂ ಕೂಡ ಡಿಮಾಂಡ್, ಕಾಪರ್ ಪ್ರೈಸಸ್ ಮತ್ತು ಬಾರೋವಿಂಗ್ಸ್ ನ ಮೇಲೆ ಗಮನ ಇರಬೇಕು. ಈಗ ಭಾರತದ ಪೋರ್ಟ್ಸ್ ನ ಮೂಲಕ ಎನರ್ಜಿ ಮೂವ್ಮೆಂಟ್ ಅಲ್ಲಿ ಮೇಜರ್ ರೋಲ್ ಪ್ಲೇ ಮಾಡ್ತಾ ಇರುವಂತಹ ಕಂಪನಿಯ ಬಗ್ಗೆ ನೋಡೋಣ. ಇದು ಏಜಿಸ್ ಲಾಜಿಸ್ಟಿಕ್ಸ್. ಚಾರ್ಟ್ಸ್ ಅನ್ನು ನೋಡೋದಾದ್ರೆ ಈ ಸ್ಟಾಕ್ ಮೊದಲು ಉತ್ತಮ ಅಪ್ ಟ್ರೆಂಡ್ ನಲ್ಲಿತ್ತು. ಆದ ನಂತರ ಜುಲೈ 2024ರಿಂದ ಇದು ರೇಂಜ್ ಬೌಂಡ್ ಕನ್ಸಾಲಿಡೇಷನ್ಗೆ ಹೋಗಿತ್ತು. ಈ ರಿಲೇಟಿವ್ ಸ್ಟ್ರೆಂತ್ ಇಂಡಿಕೇಟರ್ ಬ್ರಾಡ್ ಮಾರ್ಕೆಟ್ಗಿಂತ ಈ ಸ್ಟಾಕ್ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ಸೂಚಿಸುತ್ತೆ. ಈ ಸೆಟಪ್ ₹800ಗಿಂತ ಕೆಳಗೆ ಬಂದ್ರೆ ಇನ್ವ್ಯಾಲಿಡ್ ಆಗುತ್ತೆ. ಈಗ ಕಂಪನಿಯ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ಸಿಂಪಲ್ ಆಗಿ. ನೀವು ಭಾರತದ ದೊಡ್ಡ ಫ್ಯೂಯಲ್ ಮತ್ತು ಕೆಮಿಕಲ್ ಸಪ್ಲೈಯರ್ ಅಂತ ಊಹಿಸಿ, ನೀವು ವಿದೇಶದಿಂದ LPG ಅಥವಾ ಆಯಿಲ್ ಇಂಪೋರ್ಟ್ ಮಾಡಿ ಅದನ್ನ ಇಂಡಿಯಾದ ಪೋರ್ಟ್ಗಳಲ್ಲಿ ಸುರಕ್ಷಿತವಾಗಿ ಸ್ಟೋರ್ ಮಾಡಿ ನಂತರ ಬೇರೆ ಬೇರೆ ಸ್ಥಳಗಳಿಗೆ ತಲುಪಿಸಬೇಕು. ಈ ಕೆಲಸವನ್ನ ಏಜಿಸ್ ಲಾಜಿಸ್ಟಿಕ್ಸ್ ಮಾಡುತ್ತೆ. ಈ ಕಂಪನಿ ಎನರ್ಜಿ ಮತ್ತು ಕೆಮಿಕಲ್ಸ್ ಗಳಿಗೆ ಒಂದು ದೊಡ್ಡ ಇಂಟಿಗ್ರೇಟೆಡ್ ವೇರ್ ಹೌಸ್ ಹಾಗೂ ಡೆಲಿವರಿ ಪಾರ್ಟ್ನರ್ ತರ ಕೆಲಸ ಮಾಡುತ್ತೆ. ಇದು ಸ್ಪೆಷಲಿ ಬಲ್ಕ್ ಲಿಕ್ವಿಡ್ಸ್ ಮತ್ತು ಗ್ಯಾಸಸ್ಗಳ ಸ್ಟೋರೇಜ್ ಹಾಗೂ ಡಿಸ್ಟ್ರಿಬ್ಯೂಷನ್ ಈ ಕೆಲಸವನ್ನು ಮಾಡುತ್ತೆ. ಕಂಪನಿಯ ಬಿಸ್ನೆಸ್ ಮುಖ್ಯವಾಗಿ 2 ವಿಭಾಗಗಳಾಗಿ ಡಿವೈಡ್ ಮಾಡಬಹುದು. ಒಂದು ಗ್ಯಾಸ್ ಡಿವಿಷನ್, LPG ಸೋರ್ಸಿಂಗ್ ಆಗಿರ್ಬೋದು ಅಥವಾ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಾಗಿರ್ಬೋದು. ಇನ್ನೊಂದು ಲಿಕ್ವಿಡ್ ಲಾಜಿಸ್ಟಿಕ್ಸ್ ಡಿವಿಷನ್, ಇದರಲ್ಲಿ ಆಯಿಲ್ ಮತ್ತು ಕೆಮಿಕಲ್ ಸ್ಟೋರೇಜ್ ಮಾಡುತ್ತೆ. ಗ್ಯಾಸ್ ಡಿವಿಷನ್ ಕಂಪನಿಯ ರೆವಿನ್ಯೂನ ಸುಮಾರು 90% ಪಾಲನ್ನು ಹೊಂದಿದೆ. ಆದರೆ ಲಿಕ್ವಿಡ್ ಡಿವಿಷನ್ ಹೆಚ್ಚಿನ ಮಾರ್ಜಿನ್ಸ್ ನೀಡುವಂತ ಗ್ರೋತ್ ಎಂಜಿನ್ ಆಗಿದೆ. ಈಗ ಕಂಪನಿಗೆ ಭಾರತದ 7 ಪ್ರಮುಖ ಪೋರ್ಟ್ಸ್ಗಳಲ್ಲಿ ಆಧುನಿಕ ಸ್ಟೋರೇಜ್ ಟರ್ಮಿನಲ್ಗಳಿದ್ದಾವೆ. ಫಿನಾನ್ಷಿಯಲ್ಸ್ ಅನ್ನು ನೋಡೋದಾದ್ರೆ ಕಳೆದ 5 ವರ್ಷಗಳಲ್ಲಿ ಸೇಲ್ ಸುಮಾರು 1.8 ಪಟ್ಟು ಹೆಚ್ಚಾಗಿದೆ. ನೆಟ್ ಪ್ರಾಫಿಟ್ ಬಂದು ಸುಮಾರು 2.8 ಪಟ್ಟು ಬೆಳವಣಿಗೆ ಆಗಿದೆ. ಪ್ರಾಫಿಟ್ ಹೆಚ್ಚಾಗುವುದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ಮಾರ್ಜಿನ್ ಎಕ್ಸ್ಪ್ಯಾನ್ಷನ್. FY22 ನಲ್ಲಿ 12% ಇದ್ದಂತ ಮಾರ್ಜಿನ್ಸ್ FY26ಗೆ 17%ಗೆ ಏರಿಕೆ ಆಗಿದೆ. ಈಗ ಕಂಪನಿ ದೊಡ್ಡ ಎಕ್ಸ್ಪ್ಯಾನ್ಷನ್ ಫೇಸ್ ಅನ್ನು ಕೂಡ ಪ್ರವೇಶ ಮಾಡ್ತಾ ಇದೆ. FY27 ಒಳಗಾಗಿ ಒಟ್ಟು ಕ್ಯಾಪೆಕ್ಸ್ 11,300 ಕೋಟಿ ತಲುಪುವಂತ ನಿರೀಕ್ಷೆ ಇದೆ. 2030 ಒಳಗೆ ಒಟ್ಟು ಕ್ಯಾಪೆಕ್ಸ್ ಪೈಪ್ಲೈನ್ ಬಂದು 47,000 ಕೋಟಿ ಇದೆ. ಈ ಎಕ್ಸ್ಪ್ಯಾನ್ಷನ್ ಮುಂದಿನ ಗ್ರೋತ್ಗೆ ಸಹಾಯ ಮಾಡಬಹುದು, ಹೆಲ್ಪ್ ಮಾಡಬಹುದು. ಆದರೆ ಎಕ್ಸಿಕ್ಯೂಷನ್ ಹೇಗಿರುತ್ತೆ ಅನ್ನೋದನ್ನ ಗಮನದಲ್ಲಿ ಇಡಬೇಕಾಗತ್ತೆ. Q4 ನಲ್ಲಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಮಾರ್ಜಿನ್ ಬಹಳ ಬೆಟರ್ ಆಗಿತ್ತು. ಮಾರ್ಜಿನ್ ಪ್ರಕಾರ ಹೆಚ್ಚು ವಾಲ್ಯೂಮ್ ಮತ್ತು ಪ್ರೊಕ್ಯೂರ್ಮೆಂಟ್ ಎಫಿಷಿಯನ್ಸಿ ಕಾರಣದಿಂದಾಗಿ ಮುಂದಿನ ವರ್ಷಗಳಲ್ಲೂ ಕೂಡ ಪ್ರತಿ ಟನ್ಗೆ ಸುಮಾರು 7,000 ಮಾರ್ಜಿನ್ ಉಳಿಯುವಂತ ಸಾಧ್ಯತೆ ಇದೆ. ಈಗ ರಿಸ್ಕ್ ಅನ್ನು ಕೂಡ ನಾವು ಗಮನಿಸಲೇಬೇಕು. 2030 ಇರುವಂತ 47,000 ಕೋಟಿ ಕ್ಯಾಪೆಕ್ಸ್ ಕಾರಣ ಎಕ್ಸಿಕ್ಯೂಷನ್ ರಿಸ್ಕ್ ಕೂಡ ಹಾಗೆ ಇದೆ. ಹೊಸ ಟರ್ಮಿನಲ್ಸ್ಗಳ ಆರಂಭದ ನಂತರ ಡಿಮಾಂಡ್ ವೀಕ್ ಆದರೆ ಅಸೆಟ್ ಯುಟಿಲೈಸೇಷನ್ ಮತ್ತು ಈ ರಿಟರ್ನ್ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಇನ್ನೊಂದು ಮೇಜರ್ ರಿಸ್ಕ್ ಏನು ಅಂದ್ರೆ ಕ್ರೂಡ್ ಆಯಿಲ್ ರೇಟ್. ಬ್ರೆಂಟ್ ಮತ್ತು WTI ಕ್ರೂಡ್ ಪ್ರೈಸಸ್ ನಲ್ಲಿ ತೀವ್ರವಾದ ಏರಿಳಿತ ಆಗ್ತಾನೆ ಇದೆ. LPG ಪ್ರೊಕ್ಯೂರ್ಮೆಂಟ್ ಕಾಸ್ಟ್ ಆಗಿರ್ಬೋದು ಅಥವಾ ಸ್ಟೋರೇಜ್ ಡಿಮಾಂಡ್ ಆಗಿರ್ಬೋದು, ಇದ್ರ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಏಜಿಸ್ ಲಾಜಿಸ್ಟಿಕ್ಸ್ ನಲ್ಲಿ ಮೊಮೆಂಟಮ್ ಉತ್ತಮವಾಗಿದೆ. 7 ಪ್ರಮುಖ ಪೋರ್ಟ್ಗಳಲ್ಲಿ ಪ್ರೆಸೆನ್ಸ್ ಇದೆ. ಮಾರ್ಜಿನ್ ಎಕ್ಸ್ಪ್ಯಾನ್ಷನ್ ಮತ್ತು ದೊಡ್ಡ ಕ್ಯಾಪೆಕ್ಸ್ ಪೈಪ್ಲೈನ್ ಕಂಪನಿಯ ಗ್ರೋತ್ಗೆ ಒಂದು ಉತ್ತಮ ಅವಕಾಶವನ್ನು ಕೊಡ್ತಾ ಇದೆ. ಆದರೆ ಎಕ್ಸಿಕ್ಯೂಷನ್, ಅಸೆಟ್ ಯುಟಿಲೈಸೇಷನ್ ಮತ್ತು LPG ಪ್ರೈಸ್ ವೊಲಾಟಿಲಿಟಿ ಇದರ ಮೇಲೆ ಗಮನವನ್ನ ಇಡಬೇಕಾಗತ್ತೆ. ಈಗ ಆಟೋ ಸೆಕ್ಟರ್ಗೆ ಸಂಬಂಧಪಟ್ಟಂತ ಮತ್ತೊಂದು ಪ್ರಮುಖ ಕಂಪನಿ ಅಂತ ನೋಡೋಣ. ಇದು ಮಿಂಡಾ ಕಾರ್ಪೊರೇಷನ್. ಮೊದಲು ಚಾರ್ಟ್ ಸ್ಟ್ರಕ್ಚರ್ ಅನ್ನು ನೋಡಿ. 2024 ಆಗಸ್ಟ್ ನಲ್ಲಿ ಪೀಕ್ ನ ನಂತರ ಈ ಸ್ಟಾಕ್ ಒಂದು ರೇಂಜ್ ನಲ್ಲಿ ಕನ್ಸಾಲಿಡೇಷನ್ ಆಗಿತ್ತು. ಈಗ ರಿಲೇಟಿವ್ ಸ್ಟ್ರೆಂತ್ ಔಟ್ ಪರ್ಫಾರ್ಮೆನ್ಸ್ ಅನ್ನು ಸೂಚಿಸ್ತಾ ಇದೆ. ಜೊತೆಗೆ ಸ್ಟಾಕ್ ತನ್ನ ಹಿಂದಿನ ಆಲ್ ಟೈಮ್ ಹೈ ಮೇಲೆಯೂ ಕೂಡ ಬ್ರೇಕ್ಔಟ್ ಅನ್ನು ಕೊಟ್ಟಿದೆ. ಈ ಸೆಟಪ್ ₹610ಗಿಂತ ಕೆಳಗೆ ಬಂದ್ರೆ ಇನ್ವ್ಯಾಲಿಡ್ ಆಗುತ್ತೆ. ಈಗ ಕಂಪನಿಯ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಲಾಕ್ಸು, ಸ್ಮಾರ್ಟ್ ಕೀಸು, ಡೈ ಕಾಸ್ಟಿಂಗ್ ಪಾರ್ಟ್ಸ್ಗಳು, ವೈರಿಂಗ್ ಇನ್ಸ್ಟ್ರೂಮೆಂಟ್ಗಳು, ಜೊತೆಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗಳು, EV ಕಾಂಪೊನೆಂಟ್ಸ್ಗಳು ಇವೆಲ್ಲವನ್ನ ತಯಾರು ಮಾಡುತ್ತೆ, ರೆಡಿ ಮಾಡುತ್ತೆ. ರೆವಿನ್ಯೂ ಬ್ರೇಕ್ಔಟ್ ಅನ್ನು ನೋಡೋದಾದ್ರೆ 2 ವೀಲರ್ಸ್ ಮತ್ತು 3 ವೀಲರ್ಸ್ 48%, ಕಮರ್ಷಿಯಲ್ ವೆಹಿಕಲ್ಸ್ ಬಂದು 28%,
ಪ್ಯಾಸೆಂಜರ್ ವೆಹಿಕಲ್ ಬಂದು 14%. ಗ್ಲೋಬಲಿ ನೋಡೋದಾದ್ರೆ 89% ರೆವಿನ್ಯೂ ಭಾರತದಿಂದಲೇ ಇದಕ್ಕೆ ಬರುತ್ತೆ. ಉಳಿದಂತ ರೆವಿನ್ಯೂ ಎಕ್ಸ್ಪೋರ್ಟ್ಸ್ ನಿಂದ ಬರುತ್ತೆ. ಮುಂದಿನ ಗ್ರೋತ್ ನ ಬಗ್ಗೆ ಮ್ಯಾನೇಜ್ಮೆಂಟ್ FY30 ಸುಮಾರು 19% ರೆವಿನ್ಯೂ CAGR ನ ನಿರೀಕ್ಷೆ ಮಾಡ್ತಾ ಇದೆ. FY26 ನಲ್ಲಿ ಕಂಪನಿಯ ಆರ್ಡರ್ ಬುಕ್ ಬಂದು 10,000 ಕೋಟಿ ಇದೆ. ಇದು FY26 ನ ರೆವಿನ್ಯೂಗಿಂತ ಸುಮಾರು 1.6 ಪಟ್ಟು ಹೆಚ್ಚು. ಫಿನಾನ್ಷಿಯಲ್ಸ್ ಅನ್ನು ನೋಡೋದಾದ್ರೆ ಕಳೆದ 5 ವರ್ಷಗಳಲ್ಲಿ ಸೇಲ್ಸ್ 2 ಪಟ್ಟು ಹೆಚ್ಚಾಗಿದೆ. ನೆಟ್ ಪ್ರಾಫಿಟ್ ಬಂದು ಸುಮಾರು 1.8 ಪಟ್ಟು ಬೆಳೆದಿದೆ. ಆದರೆ ಸೇಲ್ಸ್ ಗ್ರೋತ್ ನಲ್ಲಿ ಒಂದು ಆಸಕ್ತಿದಾಯಕವಾದ ವಿಷಯ ಇದೆ, ನೀವೆಲ್ಲರೂ ತಿಳ್ಕೊಳ್ಳೇಬೇಕಾದಂತ ವಿಷಯ ಇದೆ. FY26 ನವರೆಗೆ ಸೇಲ್ಸ್ ಡಬಲ್ ಡಿಜಿಟ್ ಗ್ರೋತ್ ಅನ್ನು ತೋರಿಸ್ತಾ ಇತ್ತು. ಆದರೆ FY24 ಮತ್ತು FY25 ನಲ್ಲಿ ಗ್ರೋತ್ ಸಿಂಗಲ್ ಡಿಜಿಟ್ಗೆ ಇಳಿದಿದೆ. 2 ವರ್ಷಗಳಲ್ಲಿ ಸೇಲ್ಸ್ ಕೇವಲ 8% ಮಾತ್ರ ಹೆಚ್ಚಾಗಿದೆ. ಹಾಗಾದ್ರೆ ಬಿಸ್ನೆಸ್ ಇಷ್ಟು ಸ್ಲೋ ಡೌನ್ ಆಗಿದ್ದು ಯಾಕೆ? ಅದಕ್ಕೆ 2 ಪ್ರಮುಖ ಕಾರಣ ಇದೆ. ಮೊದಲನೇದು ಹೈ ಬೇಸ್ ಎಫೆಕ್ಟ್. FY23 ನಲ್ಲಿ ಸೇಲ್ಸ್ ಈಗಾಗಲೇ 44% ಹೆಚ್ಚಾಗಿತ್ತು. ಎರಡನೇದು ವಿಶೇಷವಾಗಿ ಟೂ ವೀಲರ್ ಸೆಗ್ಮೆಂಟ್ ನಲ್ಲಿ ಆಟೋಮೋಟಿವ್ ಡಿಮಾಂಡ್ ದುರ್ಬಲವಾಗಿದೆ, ವೀಕ್ ಆಗಿದೆ. FY25 ನಲ್ಲಿ ಈ ಸೆಗ್ಮೆಂಟ್ ಕೇವಲ 9% ಮಾತ್ರ ಗ್ರೋ ಆಗಿದೆ. ಇದ್ರ ಜೊತೆಗೆ ಇನ್ನೊಂದು ಪ್ರಮುಖ ವಿಷಯ ಕೂಡ ಇದೆ, ಅದೇ ಕಾಪರ್ ಪಾಸ್ ಥ್ರೂ ಕ್ಲಾಸ್. ಕಂಪನಿಯ ಪ್ರಮುಖ ಪ್ರಾಡಕ್ಟ್ ಆಗಿರುವಂತಹ ವೈರಿಂಗ್ ಹಾರ್ನೆಸ್ ತಯಾರಿಕೆಗೆ ಕಾಪರ್ ಬೇಕೇ ಬೇಕು, ತಾಮ್ರ ಬೇಕೇ ಬೇಕು. OEM ಕಾಂಟ್ರಾಕ್ಟ್ಸ್ ನಲ್ಲಿ ಪಾಸ್ ಥ್ರೂ ಕ್ಲಾಸ್ ಇರೋದ್ರಿಂದ ಕಾಪರ್ ಪ್ರೈಸ್ ಹೆಚ್ಚಾದರೆ ಸೆಲ್ಲಿಂಗ್ ಪ್ರೈಸ್ ಕೂಡ ಹೆಚ್ಚಾಗುತ್ತೆ. ಕಾಪರ್ ಪ್ರೈಸ್ ಕಮ್ಮಿ ಆದರೆ ಸೆಲ್ಲಿಂಗ್ ಪ್ರೈಸ್ ಕೂಡ ಅದಕ್ಕೆ ಅನುಗುಣವಾಗಿ ಕಮ್ಮಿ ಆಗ್ತಾ ಇರುತ್ತೆ. ಇದರಿಂದ ಮಾರ್ಜಿನ್ಸ್ ಹೆಚ್ಚು ಬದಲಾಗೋದಿಲ್ಲ. ಅದಕ್ಕೆ ಸಾಕ್ಷಿ ಏನು ಅಂದರೆ FY23 ನಲ್ಲಿ ಸೇಲ್ಸ್ 44%, FY24-25 ನಲ್ಲಿ 8%, FY26 ನಲ್ಲಿ 22% ಗ್ರೋ ಆಗಿತ್ತು. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು ಸುಮಾರು 11%, ಅದರ ಸುತ್ತ ಸ್ಥಿರವಾಗಿದೆ. 2026ರಲ್ಲಿ ಸೇಲ್ಸ್ 22.3% ಹೆಚ್ಚಾಗಿದೆ, 6,185 ಕೋಟಿಗೆ ತಲುಪಿದೆ. ಇದಕ್ಕೆ ಆಟೋಮೋಟಿವ್ ಸೆಕ್ಟರ್ ರಿಕವರಿ ಪ್ರಮುಖ ರೀಸನ್. GST 2.0 ನಂತರ ಕಮರ್ಷಿಯಲ್ ವೆಹಿಕಲ್ಸ್ ಮೇಲೆ GST 28% ಇದ್ದಿದ್ದು 18% ಇಳಿತು. ಇದರ ನಂತರ ಅಕ್ಟೋಬರ್-ಡಿಸೆಂಬರ್ ಅವಧಿಯಲ್ಲಿ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಸುಮಾರು 21.5% ಹೆಚ್ಚಾಯಿತು. ಈಗ ರಿಸ್ಕ್ ಅನ್ನು ನೋಡೋ ಟೈಮ್. EV ಟ್ರಾನ್ಸಿಷನ್ ಕಂಪನಿಗೆ ಒಂದು ಪ್ರಮುಖ ಸವಾಲಾಗಿದೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಬಳಕೆ ಹೆಚ್ಚಾದಂತೆ ಹಳೆಯ ICE ಸಂಬಂಧಿತ ಪ್ರಾಡಕ್ಟ್ಗಳಿಗೆ ಡಿಮಾಂಡ್ ಕಮ್ಮಿ ಆಗಬಹುದು. ಹೊಸ EV ಫೋಕಸ್ಡ್ ಪ್ರಾಡಕ್ಟ್ಸ್ ವೇಗವಾಗಿ ಬೆಳೆದಿದ್ರೆ ಮಾರ್ಜಿನ್ಸ್ ಮೇಲೆ ಪ್ರೆಷರ್ ಬರಬಹುದು. ಒಟ್ಟಾರೆಯಾಗಿ ಮಿಂಡಾ ಕಾರ್ಪೊರೇಷನ್ ನಲ್ಲಿ ಮೊಮೆಂಟಮ್ ಉತ್ತಮವಾಗಿದೆ. 10,000 ಕೋಟಿ ಆರ್ಡರ್ ಬುಕ್, FY30 ಒಳಗೆ 17,500 ಕೋಟಿ ರೆವಿನ್ಯೂ ಟಾರ್ಗೆಟ್ ಹಾಗೂ ಹೆಚ್ಚುತ್ತಾ ಇರುವಂತಹ EV ಆರ್ಡರ್ಸ್ ಕಂಪನಿಯ ಗ್ರೋತ್ಗೆ ಒಂದು ಉತ್ತಮ ಅವಕಾಶವನ್ನು ನೀಡ್ತಾ ಇದೆ. ಆದರೆ EV ಟ್ರಾನ್ಸಿಷನ್ ಆಗಿರ್ಬೋದು ಅಥವಾ ಲೆಗಸಿ ICE ಪ್ರಾಡಕ್ಟ್ಗಳಿಗೆ ಸಂಬಂಧಪಟ್ಟಂತ ರಿಸ್ಕ್ ನ ಮೇಲೆ ಮುಂದೆಯೂ ಕೂಡ ಇನ್ವೆಸ್ಟರ್ಸ್ ಗಮನ ಹರಿಸಬೇಕು. ಈಗ ನಮ್ಮ 4ನೇ ಕಂಪನಿ ಹತ್ತ ಹೋಗೋಣ. ಅದು AI ಸೂಪರ್ ಕಂಪ್ಯೂಟಿಂಗ್ ಮತ್ತು ಕ್ಯಾಶ್ ಕನ್ವರ್ಷನ್ ಸೈಕಲ್. ಈಗ ಮೂರನ್ನು ಕೂಡ ಒಟ್ಟಿಗೆ ವಿಶ್ಲೇಷಿಸಬಹುದಾದಂಥ ಒಂದು ಆಸಕ್ತಿದಾಯಕ ಬಿಸ್ನೆಸ್ ಸ್ಟೋರಿ ಇದು. ಅದು ನೆಟ್ವೆಬ್ ಟೆಕ್ನಾಲಜೀಸ್. ಮೊದಲು ಚಾರ್ಟ್ನಲ್ಲಿ ಕಾಣಿಸ್ತಾ ಇರುವಂಥ ಮೊಮೆಂಟಮ್ ಸಿಗ್ನಲ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಸ್ಟಾಕ್ ಅಕ್ಟೋಬರ್ 2025ರಲ್ಲಿ ಆಲ್ ಟೈಮ್ ಹೈ ಮಾಡಿತ್ತು. ನಂತರ ಕರೆಕ್ಷನ್ ಆಗಿ ಒಂದು ಬೇಸ್ ಅನ್ನ ನಿರ್ಮಿಸಿತು. ಈ ಸಮಯದಲ್ಲಿ ರಿಲೇಟಿವ್ ಸ್ಟ್ರೆಂತ್ ವೀಕ್ ಆಗಿತ್ತು. ಆದರೆ ಈಗ ಸ್ಟಾಕ್ ತನ್ನ ಹಿಂದಿನ ಹೈನ ಮೇಲೆ ಸ್ಪಷ್ಟವಾಗಿ ಬ್ರೇಕ್ಔಟ್ ಅನ್ನು ಕೊಟ್ಟಿದೆ. ಜೊತೆಗೆ ರಿಲೇಟಿವ್ ಸ್ಟ್ರೆಂತ್ ಕೂಡ 0ಗಿಂತ ಮೇಲ್ ಹೋಗಿದ್ದು ಬ್ರಾಡ್ ಮಾರ್ಕೆಟ್ಗಿಂತ ಉತ್ತಮ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಅಂತ ಸೂಚಿಸ್ತಾ ಇದೆ. ಈಗ ಸೆಟಪ್ ಬಂದು 4,050 ರೂಪಾಯಿಗಿಂತ ಕೆಳಗೆ ಬಂದರೆ ಇನ್ವ್ಯಾಲಿಡ್ ಆಗುತ್ತೆ. ಈಗ ಕಂಪನಿಯ ಬಿಸ್ನೆಸ್ ಅನ್ನು ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ವೆಬ್ಸೈಟ್ ಅನ್ನು ರನ್ ಮಾಡೋದಕ್ಕೆ ಒಂದು ಬೇಸಿಕ್ ಸರ್ವರ್ ಸಾಕಾಗತ್ತೆ. ಆದರೆ ಇಸ್ರೋಗೆ ಸ್ಪೇಸ್ ಸಿಮ್ಯುಲೇಷನ್ ನಡೆಸೋದಕ್ಕೆ ಅಥವಾ ಒಂದು AI ಸ್ಟಾರ್ಟ್ಅಪ್ಗೆ ChatGPT ಮಾದರಿಯ ಒಂದು AI ಮಾಡೆಲ್ ಅನ್ನ ಟ್ರೈನ್ ಮಾಡಬೇಕಾದ್ರೆ ಬಹಳ ಸ್ಟ್ರಾಂಗ್ ಆದಂಥ ಸೂಪರ್ ಕಂಪ್ಯೂಟರ್ಸ್ ಮತ್ತು AI ಸರ್ವರ್ಸ್ ಬೇಕೇ ಬೇಕಾಗತ್ತೆ. ಅಂತಹ ಹೈ ಎಂಡ್ ಕಂಪ್ಯೂಟಿಂಗ್ ಸಿಸ್ಟಮ್ ಅನ್ನ ಡಿಸೈನ್ ಮಾಡಿ ಅದನ್ನ ರೆಡಿ ಮಾಡುವಂಥ ಕೆಲಸವನ್ನ ನೆಟ್ವೆಬ್ ಟೆಕ್ನಾಲಜೀಸ್ ಮಾಡುತ್ತೆ. ಈ ಕಂಪನಿ NVIDIA ಆಯ್ಕೆ ಮಾಡಲಾದಂಥ OEM ಪಾರ್ಟ್ನರ್ ಆಗಿದ್ದು NVIDIA ಗ್ರೇಸ್ CPUs ಮತ್ತು GH200 ಗ್ರೇಸ್ ಹಾಪರ್ ಆರ್ಕಿಟೆಕ್ಚರ್ ಆಧಾರಿತ AI ಸರ್ವರ್ಸ್ಗಳನ್ನ ಭಾರತದಲ್ಲಿ ರೆಡಿ ಮಾಡುತ್ತೆ. ಕಂಪನಿಯ ಪ್ರಮುಖ ಕಸ್ಟಮರ್ಗಳಲ್ಲಿ IITs ಆಗಿರ್ಬೋದು, ಇಸ್ರೋಸ್, ಜೊತೆಗೆ ಈ NMDC ಹಾಗೂ ಹಲವು ದೊಡ್ಡ ದೊಡ್ಡ ಸರ್ಕಾರಿ ಸಂಸ್ಥೆಗಳು ಕೂಡ ಇದಾವೆ. ಸುಮಾರು 50% ರೆವಿನ್ಯೂ ಗವರ್ಮೆಂಟ್ ಸೆಕ್ಟರ್ ನಿಂದಲೇ ಬರುತ್ತೆ. ಫಿನಾನ್ಷಿಯಲ್ಸ್ ಅನ್ನು ನೋಡೋದಾದ್ರೆ ಲಾಸ್ಟ್ 5 ಇಯರ್ಸ್ ನಲ್ಲಿ ಸೇಲ್ಸ್ ಮತ್ತು ನೆಟ್ ಪ್ರಾಫಿಟ್ ಎರಡೂ ಕೂಡ ಸುಮಾರು 9 ಪಟ್ಟು ಹೆಚ್ಚಾಗಿದೆ. ಆದ್ರೆ ಒಂದು ಪ್ರಮುಖ ಪ್ರಶ್ನೆ ಇದೆ ಇಲ್ಲಿ. ಕಂಪನಿ ಪ್ರಾಫಿಟ್ ಗಳಿಸ್ತಾ ಇರೋದು ಸರಿ, ಆದ್ರೆ ಈ ಪ್ರಾಫಿಟ್ ನಿಜವಾಗಿಯೂ ಕೂಡ ಕ್ಯಾಶ್ ಆಗಿ ಬರ್ತಾ ಇದೆಯಾ, ಕನ್ವರ್ಟ್ ಆಗ್ತಾ ಇದೆಯಾ? ಇಲ್ಲೇ ಒಂದು ಪ್ರಮುಖವಾದಂತ ವಿಷಯ ಇದೆ. ಕಳೆದ 5 ವರ್ಷಗಳಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ CFO ಮತ್ತು ಆಪರೇಟಿಂಗ್ ಪ್ರಾಫಿಟ್ ನ ನಡುವೆ ರೇಷಿಯೋ ಬಂದು
ಬಂದು ಸುಮಾರು 32% ಮಾತ್ರ ಇದೆ. ಅಂದ್ರೆ ಗಳಿಸಿದಂತ ಪ್ರಾಫಿಟ್ ಸಂಪೂರ್ಣವಾಗಿ ಕ್ಯಾಶ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ. ಈಗ ಗ್ರೋತ್ ಔಟ್ಲುಕ್ ಅನ್ನು ನೋಡೋಣ. ಮುಂದಿನ 2 ವರ್ಷಗಳಲ್ಲಿ ಮ್ಯಾನೇಜ್ಮೆಂಟ್ ಸುಮಾರು 35% ಇಂದ 40% ಇಯರ್ ಆನ್ ಇಯರ್ ರೆವಿನ್ಯೂ ಗ್ರೋತ್ ಅನ್ನು ನಿರೀಕ್ಷೆ ಮಾಡ್ತಾ ಇದೆ. ಜೊತೆಗೆ ಎಬಿಟಾ ಮಾರ್ಜಿನ್ ಅನ್ನ 13% ಇಂದ 14% ಮಟ್ಟದಲ್ಲಿ ಉಳಿಸಿಕೊಳ್ಳುವಂತ ಗುರಿಯನ್ನು ಕೂಡ ಇಟ್ಕೊಂಡಿದೆ. FY27 ನ ಆರಂಭದಲ್ಲಿ ಕಂಪನಿಯ ಆರ್ಡರ್ ಬುಕ್ ಒಂದು ಸುಮಾರು 2400 ಕೋಟಿ ಇತ್ತು. ಇದು FY26 ರೆವಿನ್ಯೂಗಿಂತ ಸುಮಾರು 1.1 ಟೈಮ್ಸ್ ಹೆಚ್ಚಾಗಿದೆ. ಆದರೆ ಕ್ಯಾಶ್ ಕನ್ವರ್ಷನ್ ಸೈಕಲ್ ಇನ್ನೂ ಕೂಡ ಪ್ರಮುಖ ಮಾನಿಟರೇಬಲ್ ಆಗಿದೆ ಅಂತಾನೆ ಹೇಳ್ಬೋದು ನಾವು. ಇನ್ವೆಂಟರಿ ಹೆಚ್ಚಾದ ಕಾರಣದಿಂದಾಗಿ ಕ್ಯಾಶ್ ಕನ್ವರ್ಷನ್ ಸೈಕಲ್ 84 ದಿನಗಳಿಂದ 121 ದಿನಗಳಿಗೆ ಏರಿಕೆಯಾಗಿದೆ. ಪೇಬಲ್ ಡೇಸ್ ಹೆಚ್ಚಾದ ಕಾರಣದಿಂದಾಗಿ ಸ್ವಲ್ಪ ಪ್ರೆಷರ್ ಕೂಡ ಕಮ್ಮಿ ಆಗಿದೆ. ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಹೆಚ್ಚಾಗಿದೆ. ಈ ಗ್ಯಾಪ್ ಅನ್ನು ಪೂರೈಸುವುದಕ್ಕೆ FY25 ನಲ್ಲಿ 0 ಇದ್ದಂತ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ FY26 ಗೆ ಬಂದಾಗ 271 ಕೋಟಿ ಆಗಿದೆ. ಇದು ಯಾವಾಗಲೂ ಕೂಡ ನೆಗೆಟಿವ್ ಅಂತಾನೆ ಅರ್ಥ ಅಲ್ಲ. ಈ ಇನ್ವೆಂಟರಿ ಮುಂದಿನ ಡಿಮಾಂಡ್ ಅಥವಾ ಎಕ್ಸ್ಪ್ಯಾನ್ಷನ್ ಗಾಗಿ ಇರುವಂತ ಒಂದು ಒಳ್ಳೆ ಸಿಗ್ನಲ್. ಆದ್ರೆ ಇನ್ವೆಂಟರಿ ಸಮಯದಲ್ಲಿ ಸೇಲ್ಸ್ ಆಗ್ತಿದ್ರೆ ಕ್ಯಾಶ್ ಫ್ಲೋ, ಫಿನಾನ್ಸ್ ಕಾಸ್ಟ್ ಮತ್ತು ಮಾರ್ಜಿನ್ಸ್ ಮೇಲೆ ಪ್ರೆಷರ್ ಬರಬಹುದು. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲೂ ಕೂಡ ಒಂದು ಪ್ರಮುಖವಾದಂತಹ ಬದಲಾವಣೆ ಕಂಡು ಬಂದಿದೆ. Q4 FY26 ನಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್ ಬಂದು 71% ನಿಂದ 66.9% ಗೆ ಇಳಿಕೆ ಆಗಿದೆ. ಈ ಶೇರ್ಸ್ ನ ಹೆಚ್ಚಿನ ಭಾಗ ಪಬ್ಲಿಕ್ ಶೇರ್ ಹೋಲ್ಡರ್ಗೆ ವರ್ಗಾಯಿಸಿದ ಹಾಗೆ ಕಾಣಿಸ್ತಾ ಇದೆ. ಇನ್ನೊಂದು ರಿಸ್ಕ್ ಕೂಡ ನಾವು ಗಮನಿಸಬೇಕು. ಗ್ಲೋಬಲ್ ಸಪ್ಲೈ ಚೈನ್ ನಲ್ಲಿ ಸಮಸ್ಯೆ ಬಂದ್ರೆ ಮಾರ್ಜಿನ್ ಮೇಲೆ ಪರಿಣಾಮ ಬೀರಬಹುದು. ಅದರ ಜೊತೆಗೆ ಕಂಪನಿಯ ಟಾಪ್ 5 ಕಸ್ಟಮರ್ಸ್ ಮಾತ್ರ ಒಟ್ಟು ರೆವಿನ್ಯೂನ 65% ನಿಂದ 70% ಕೊಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ದೊಡ್ಡ ಕಸ್ಟಮರ್ ಕಳ್ಕೊಂಡ್ರೆ ಕಂಪನಿಯ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಮೇಲೆ ಒಂದು ಬಹಳ ಮೇಜರ್ ಆದಂತಹ ಪರಿಣಾಮ ಉಂಟಾಗಬಹುದು. ಒಟ್ಟಾರೆಯಾಗಿ ನೆಟ್ವೆಬ್ ಟೆಕ್ನಾಲಜೀಸ್ ನಲ್ಲಿ ಮೊಮೆಂಟಮ್ ಉತ್ತಮವಾಗಿದೆ. 2400 ಕೋಟಿ ಆರ್ಡರ್ ಬುಕ್ ಮ್ಯಾನೇಜ್ಮೆಂಟ್ ನ 35 ರಿಂದ 40% ಗ್ರೋತ್ ಗೈಡೆನ್ಸ್ ಇದೆ. ಹಾಗೂ AI ಥೀಮ್ ಪ್ರೆಷರ್ ಪ್ರಮುಖವಾದಂತಹ ಪಾಸಿಟಿವ್ ಅಂಶ ಕೂಡ ಹೌದು. ಆದರೆ ಕ್ಯಾಶ್ ಕನ್ವರ್ಷನ್ ಸೈಕಲ್ 271 ಕೋಟಿ, ಶಾರ್ಟ್ ಟರ್ಮ್ ಬಾರೋವಿಂಗ್ಸ್, ಸಪ್ಲೈಯರ್ ಡಿಪೆಂಡೆನ್ಸ್ ಮತ್ತು ಕಸ್ಟಮರ್ ಕಾನ್ಸಂಟ್ರೇಷನ್ ಮೇಲೆ ಮುಂದೆಯೂ ಕೂಡ ಇನ್ವೆಸ್ಟರ್ಸ್ ಗಮನ ಹರಿಸಲೇಬೇಕು. ACME ಸೋಲಾರ್ ಹೋಲ್ಡಿಂಗ್ಸ್ ನಮ್ಮ ಕೊನೆಯ ಕಂಪನಿ ರಿನ್ಯೂಯಬಲ್ ಎನರ್ಜಿ ಮತ್ತು ಬ್ಯಾಟರಿ ಸ್ಟೋರೇಜ್ ಥೀಮ್ ನ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿರುವಂತಹ ಕಂಪನಿ ಇದು. ಸೆಪ್ಟೆಂಬರ್ 2025 ಹೈನ ನಂತರ ಈ ಸ್ಟಾಕ್ ಸುಮಾರು 40% ಕರೆಕ್ಷನ್ ಆಯಿತು. ಈ ಟೈಮ್ನಲ್ಲಿ ರಿಲೇಟಿವ್ ಸ್ಟ್ರೆಂತ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ. ರಿಲೇಟಿವ್ ಸ್ಟ್ರೆಂತ್ ಮತ್ತೆ ಔಟ್ ಪರ್ಫಾರ್ಮೆನ್ಸ್ ಸೂಚಿಸ್ತಾ ಇದೆ. ಜೊತೆಗೆ ಸ್ಟಾಕ್ ತನ್ನ ಹಿಂದಿನ ಹೈಸ್ ಮೇಲೆಯೂ ಕೂಡ ಬ್ರೇಕ್ಔಟ್ ಕೊಟ್ಟಿದೆ. ಈ ಸೆಟಪ್ 295 ರೂಪಾಯಿಗಿಂತ ಕೆಳಗೆ ಬಂದ್ರೆ ಇನ್ವ್ಯಾಲಿಡ್ ಆಗುತ್ತೆ. ಈಗ ಕಂಪನಿ ಬಿಸ್ನೆಸ್ ಮಾಡೆಲ್ ನ ಅರ್ಥ ಮಾಡ್ಕೊಳ್ಳೋಣ. ನೀವೊಂದು ಬಿಲ್ಡಿಂಗ್ ಅನ್ನ ಸರ್ಕಾರಕ್ಕೆ 25 ವರ್ಷದ ಫಿಕ್ಸ್ಡ್ ರೆಂಟ್ ಅಗ್ರಿಮೆಂಟ್ ಮೇಲೆ ಲೀಸ್ ಕೊಟ್ಟಿದ್ದೀರಿ ಅಂತ ಊಹೆ ಮಾಡ್ಕೊಳ್ಳಿ. ಪ್ರತಿ ತಿಂಗಳು ನಿಮಗೆ ಒಂದು ಇಷ್ಟು ಅಂತ ಅಮೌಂಟ್ ಬಾಡಿಗೆ ಬರ್ತಾ ಇರುತ್ತೆ. ACME ಸೋಲಾರ್ ಕೂಡ ಇದೇ ರೀತಿಯ ಮಾಡೆಲ್ ನಲ್ಲಿ ಕೆಲಸ ಮಾಡುತ್ತೆ. ಕಂಪನಿ ದೊಡ್ಡ ಮಟ್ಟದಲ್ಲಿ ಸೋಲಾರ್ ಮತ್ತು ವಿಂಡ್ ಪವರ್ ಪ್ಲಾಂಟ್ಸ್ ಗಳನ್ನ ನಿರ್ಮಿಸುತ್ತೆ. ನಂತರ ಉತ್ಪಾದಿಸುವಂತಹ ವಿದ್ಯುತ್ ಇದೆಯಲ್ಲ ಅದನ್ನ NTPC ಮುಖಾಂತರ ಗವರ್ಮೆಂಟ್ ಬ್ಯಾಕ್ಡ್ ಕಂಪನಿಗಳಿಗೆ 25 ವರ್ಷಗಳ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಇದರ ಮೂಲಕ ಒಂದು ನಿಗದಿತ ದರದಲ್ಲಿ ಮಾರುತ್ತೆ. ಫಿನಾನ್ಷಿಯಲ್ ಟ್ರೆಂಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. FY23 ನವರೆಗೆ ಸೇಲ್ಸ್ ಕಮ್ಮಿ ಆಗ್ತಾ ಇತ್ತು. ಯಾಕೆ ಅಂದ್ರೆ ಕಂಪನಿ ತನ್ನ ಕೆಲವು ಅಸೆಟ್ ಗಳನ್ನ ಮಾರಾಟ ಮಾಡಿತ್ತು, ಅಸೆಟ್ ಮಾನಿಟೈಸೇಷನ್ ನ ಹಂತದಲ್ಲಿ. ಇದರಿಂದ ಆಪರೇಟಿಂಗ್ ಕೆಪಾಸಿಟಿ ಕಮ್ಮಿ ಆಯಿತು. FY24 ನಲ್ಲಿ ಹೊಸ ಕೆಪಾಸಿಟಿಯನ್ನು ಸೇರಿಸಿದ್ರು ಕೂಡ 369 ಮೆಗಾವ್ಯಾಟ್ ಕೆಪಾಸಿಟಿ ಡೈವರ್ಸ್ಮೆಂಟ್ ಆದ ಕಾರಣದಿಂದಾಗಿ ಇದರ ಸಂಪೂರ್ಣ ಲಾಭ ಕಾಣಿಸಲಿಲ್ಲ. FY25 ನಲ್ಲಿ ಹೊಸ ಪ್ರಾಜೆಕ್ಟ್ ಆರಂಭವಾದರೂ ಕೂಡ ಅದು ಇಡೀ ವರ್ಷದ ರೆವಿನ್ಯೂಗೆ ಕೊಡುಗೆಯನ್ನ ನೀಡಿರಲಿಲ್ಲ. ಆಗ FY26 ನ ಈ ಪ್ರಾಜೆಕ್ಟ್ ಸಂಪೂರ್ಣ ಪರಿಣಾಮ ಫಿನಾನ್ಷಿಯಲ್ ರಿಸಲ್ಟ್ ನಲ್ಲಿ ಕಾಣಿಸ್ತು. ಪವರ್ ಜನರೇಷನ್ 61.1% ಹೆಚ್ಚಾಯಿತು. ಸೇಲ್ಸ್ ಕೂಡ ಆಲ್ ಟೈಮ್ ಹೈ ತಲುಪಿತು. ಈಗ ಗ್ರೋತ್ ಔಟ್ಲುಕ್ ಅನ್ನು ನಾವು ನೋಡೋಣ. ಕಂಪನಿಯ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಬಿಸ್ನೆಸ್ ಮುಂದಿನ ಒಂದು ದೊಡ್ಡ ಗ್ರೋತ್ ಡ್ರೈವರ್ ಆಗುವಂತ ಸಾಧ್ಯತೆ ಇದೆ. ಆರಂಭದಲ್ಲಿ ಬ್ಯಾಟರಿ ಅಸೆಟ್ ಮರ್ಚೆಂಟ್ ಮಾಡೆಲ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಅಂದ್ರೆ ಪೀಕ್ ಡಿಮಾಂಡ್ ಟೈಮ್ ನಲ್ಲಿ ವಿದ್ಯುತ್ ಅನ್ನ ಅಂದ್ರೆ ಪವರ್ ಅನ್ನ ಪ್ರತಿ ಯೂನಿಟ್ಗೆ ಸುಮಾರು 8 ರಿಂದ 10 ರೂಪಾಯಿ ರೇಟ್ಗೆ ಮಾರುವಂತ ಅವಕಾಶ ಇರಬಹುದು. ಈ ಬಿಸ್ನೆಸ್ ಅಲ್ಲಿ ಎಬಿಟಾ ಮಾರ್ಜಿನ್ ಬಂದು ಸುಮಾರು 75% ನಿಂದ 80% ತಲುಪುವಂತ ಸಾಧ್ಯತೆ ಇದೆ. ಈಗ ರಿಸ್ಕ್ ನ ಬಗ್ಗೆ ನಾವು ನೋಡೋಣ. ಕಂಪನಿಯ 4.8 ಗಿಗಾವ್ಯಾಟ್ ಪ್ರಾಜೆಕ್ಟ್ ಪೈಪ್ಲೈನ್ ಮತ್ತು ಬ್ಯಾಟರಿ ಸ್ಟೋರೇಜ್ ಪ್ರಾಡಕ್ಟ್ಗೆ ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಬೇಕಾಗತ್ತೆ. ಇದಕ್ಕಾಗಿ ಒಂದು ಸುಮಾರು 75:25 ಡೆಟ್ ಟು ಈಕ್ವಿಟಿ ಮಿಕ್ಸ್ ಬಳಸುವಂತ ಸಾಧ್ಯತೆ ಇದೆ. ಲ್ಯಾಂಡ್ ಅಕ್ವಿಸಿಷನ್ ಅಥವಾ ಟ್ರಾನ್ಸ್ಮಿಷನ್ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಡಿಲೇ ಆದರೆ ಪ್ರಾಜೆಕ್ಟ್ ಕಾಸ್ಟ್ ಹೆಚ್ಚಾಗಬಹುದು ಮತ್ತು ರಿಟರ್ನ್ ಮೇಲೆ ಪ್ರೆಷರ್ ಬರ್ಬೋದು. ಒಟ್ಟಾರೆಯಾಗಿ ACME ಸೋಲಾರ್ ನಲ್ಲಿ ಮೊಮೆಂಟಮ್ ಬೆಟರ್ ಆಗಿದೆ. 10 ಗಿಗಾವ್ಯಾಟ್ ಕೆಪಾಸಿಟಿ ಟಾರ್ಗೆಟ್
15 ಗಿಗಾವ್ಯಾಟ್ ಆರ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ ಹಾಗೂ 12,475 ಕೋಟಿ ಕ್ಯಾಪೆಕ್ಸ್ ಪೈಪ್ಲೈನ್ ಮುಂದಿನ ಗ್ರೋತ್ಗೆ ಒಂದು ಉತ್ತಮ ಅವಕಾಶವನ್ನು ನೀಡಬಹುದು. ಆದರೆ ಎಕ್ಸಿಕ್ಯೂಷನ್, ಫಂಡಿಂಗ್ ರಿಕ್ವೈರ್ಮೆಂಟ್ ಮತ್ತು ಟ್ರಾನ್ಸ್ಮಿಷನ್ ರಿಲೇಟೆಡ್ ಆದಂಥ ಡಿಲೇಸ್ ಇದ್ರ ಮೇಲೆ ನಾವು ಗಮನ ಹರಿಸಲೇಬೇಕು. ಕೊನೆಯ ಟೇಕ್ ಅವೇ ಏನು ಅಂದರೆ, ಇವತ್ತು ನಾವು ನೋಡಿದಂಥ ಈ 5 ಕಂಪನಿಗಳಲ್ಲಿ ಬ್ರೇಕ್ಔಟ್ನ ಜೊತೆಗೆ ರಿಲೇಟಿವ್ ಸ್ಟ್ರೆಂತ್ ಕೂಡ ಔಟ್ ಪರ್ಫಾರ್ಮೆನ್ಸ್ ಅನ್ನು ಸೂಚಿಸ್ತಾ ಇದೆ. ಆದರೆ ಒಂದು ವಿಷಯ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ, ಕೇವಲ ಬ್ರೇಕ್ಔಟ್ ಅಥವಾ ರಿಲೇಟಿವ್ ಸ್ಟ್ರೆಂತ್ ನೋಡಿ ಇನ್ವೆಸ್ಟ್ಮೆಂಟ್ನ ಡಿಸಿಷನ್ ಅನ್ನು ತಗೋಬಾರ್ದು. ಕಂಪನಿಯ ಬಿಸ್ನೆಸ್ ಮಾಡೆಲ್, ಗ್ರೋತ್ ಪ್ರಾಸ್ಪೆಕ್ಟ್ಸ್ ಅನ್ನು ನೋಡಿಕೊಂಡು ಅಥವಾ ಕ್ಯಾಶ್ ಫ್ಲೋಸು, ಡೆಟ್ ಲೆವೆಲ್ಸು, ಎಕ್ಸಿಕ್ಯೂಷನ್ ರಿಸ್ಕ್ ಮತ್ತು ವ್ಯಾಲ್ಯೂಯೇಷನ್ ಇವೆಲ್ಲವನ್ನ ನಾವು ನೋಡಿಕೊಂಡು ಇನ್ವೆಸ್ಟ್ಮೆಂಟ್ನ ಡಿಸಿಷನ್ ತಗೊಂಡ್ರೆ ಉತ್ತಮವಾಗಿರುತ್ತೆ. ನಿಮಗೆ ಈ 5 ಸ್ಟಾಕ್ಗಳಲ್ಲಿ ಯಾವುದು ಹೆಚ್ಚು ಇಷ್ಟ ಆಯಿತು ಕಮೆಂಟ್ನಲ್ಲಿ ಹೇಳಿ, ಯಾಕೆ ಅಂತಲೂ ಕಮೆಂಟ್ನಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.